ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಚೌಡಯ್ಯ ಹಾಲ್ನಲ್ಲಿ ಕಿರುತೆರೆಯದ್ದೇ ಕಲರವ. ಕೇಬಲ್ ವಾರ್ತೆ ಸಂಸ್ಥೆಯಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಮಾಧ್ಯಮ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಿರುತೆರೆಯ ಹಿರಿಯ ಕಲಾವಿದರು, ನಿರ್ದೇಶಕರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಉತ್ತಮ ತನಿಖಾ ವರದಿಗಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಕಾರ್ಯಕ್ರಮದ ನಿರ್ಮಾಪಕಿ ವಿಜಯಲಕ್ಷ್ಮಿ ಶಿಬರೂರು ಹಾಗೂ ಜನ್ಮ ಜನ್ಮಾಂತರ ಕಾರ್ಯಕ್ರಮದ ನಿರ್ದೇಶಕ ಡೇವಿಡ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಮಯದಲ್ಲಿ ವಿವಿಧ ವಾಹಿನಿಯ ಕಲಾವಿದರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ವಿಶೇಷ ಮೆರುಗು ನೀಡಿತು. Congratulations, sir. ವಿಜಯ ಬ್ಯಾಂಕ್ ಇದೇ ಮೊದಲ ಬಾರಿಗೆ ರುಪೇ ಅನ್ನೋ ಹೊಸ ಡೆಬಿಟ್ ಕಾರ್ಡ್ ಬಿಡುಗಡೆ ಮಾಡಿದೆ. ಇದುವರೆಗೂ ಸಾಮಾನ್ಯವಾಗಿ ಬ್ಯಾಂಕ್ ಕಾರ್ಡ್ಗಳು ವೀಸಾ ಅಥವಾ ಮಾಸ್ಟರ್ ಕಾರ್ಡ್ನಂತಹ ವಿದೇಶಿ ಕಂಪನಿಗಳ ಸಾಫ್ಟ್ವೇರ್ ಮೇಲೆಯೇ ಅವಲಂಬಿತವಾಗಿದ್ದವು. ಆದರೆ ವಿಜಯ ಬ್ಯಾಂಕ್ ಮೊದಲ ಬಾರಿಗೆ ದೇಸಿ ಕಂಪನಿಯೊಂದಿಗೆ ಕೈಜೋಡಿಸಿ ಹೊಸ ಇತಿಹಾಸ ಬರೆದಿದೆ. ರುಪೇ ಕಾರ್ಡ್ ಅನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ವಿಜಯ ಬ್ಯಾಂಕ್ನ ಮುಖ್ಯ ಕಚೇರಿಯಲ್ಲಿ ಈ ಕಾರ್ಡ್ ಅನ್ನು ಉದ್ಘಾಟಿಸಿ ಬ್ಯಾಂಕ್ನ ಕೆಲ ಆಯ್ದ ಗ್ರಾಹಕರಿಗೆ ವಿತರಿಸಲಾಯಿತು. ವಿಜಯ ಬ್ಯಾಂಕ್ನ ಚೇರ್ಮನ್ ಉಪೇಂದ್ರ ಕಾಮತ್ ಈ ಕಾರ್ಡ್ ಅನ್ನು ಸ್ವೈಪ್ ಮಾಡುವ ಮೂಲಕ ಉದ್ಘಾಟಿಸಿದ್ದು ವಿಶೇಷವಾಗಿತ್ತು. ಇದು ಎಂಟೈರ್ಲಿ NPCI ಮಾಡಿದ್ದ ಕೆಲಸ. ಇದೊಂದು ಪ್ರತ್ಯೇಕವಾಗಿ ಹೇಳೋದಾದರೆ ಇದಕ್ಕೆ ಮುಂದಿನ ಕೆಲವು ವರ್ಷಗಳಲ್ಲಿ ವೀಸಾ ಹಾಗೂ ಮಾಸ್ಟರ್ ಕಾರ್ಡನ್ನು ರಿಪ್ಲೇಸ್ ಮಾಡುವಂಥ ಒಂದು ಶಕ್ತಿ ಕೂಡ ಈ ಕಾರ್ಡಲ್ಲಿ ಇದೆ. ಈ ಕಾರ್ಡನ್ನು ನಾವು ನಮ್ಮದೇ ಆದ ದೇಶದಲ್ಲಿ ನಾವೇ ಇದನ್ನು ಇನ್ವೆಂಟ್ ಮಾಡಿ, ನಾವೇ ಇದನ್ನು ಇಂಟ್ರೊಡ್ಯೂಸ್ ಮಾಡಿ, ನಾವೇ ಇದನ್ನು ಮುಂದೆ ತಗೊಂಡು ಹೋಗುವಂತಹ ಒಂದು ಭರವಸೆ. ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿಕೊಂಡರು. ಉತ್ತರಾಖಂಡದ ಪ್ರವಾಹ ಸಂತ್ರಸ್ತರ ನಿಧಿಗೆ ದೇಣಿಗೆ ನೀಡಿ ಸರಳತೆ ಮೆರೆದಿದ್ದಾರೆ. ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು ಕೂಡ ಶಿವಣ್ಣನ ಹಾದಿಯನ್ನೇ ಅನುಸರಿಸಿದ್ದಾರೆ. ಹಾಗಾದರೆ ಹೇಗಿತ್ತು ಶಿವಣ್ಣನ ಬರ್ತ್ಡೇ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬರ್ತ್ಡೇ ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮ. ಪ್ರತಿ ವರ್ಷ ನಾಗವಾರದಲ್ಲಿರೋ ಶಿವಣ್ಣನ ಮನೆಗೆ ಬಂದು ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭ ಕೋರ್ತಿದ್ರು. ಆದರೆ ಈ ಬಾರಿ ಸ್ವತಃ ಶಿವಣ್ಣ ಅವರೇ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ನಿರ್ಧರಿಸಿ ಉತ್ತರಾಖಂಡ್ ಪ್ರವಾಹ ಸಂತ್ರಸ್ತರ ನಿಧಿಗೆ 5 ಲಕ್ಷ ನೆರವು ನೀಡಿದ್ದರು. ಅವರ ಅಭಿಮಾನಿಗಳು ಕೂಡ ಅದೇ ಹಾದಿಯಲ್ಲಿ ಸಾಗಿದ್ದಾರೆ. ತಮ್ಮ ನೆಚ್ಚಿನ ನಟನ 51ನೇ ವರ್ಷದ ಜನ್ಮದಿನದ ಅಂಗವಾಗಿ ಉತ್ತರಾಖಂಡ್ ಪ್ರವಾಹ ಸಂತ್ರಸ್ತರ ನಿಧಿಗೆ ನೆರವು ನೀಡುತ್ತಿದ್ದಾರೆ. ಒಟ್ಟು 12 ಲಕ್ಷ ಹಣ ಸಂಗ್ರಹಿಸಿದ್ದು ಇವತ್ತು ಶಿವಣ್ಣನಿಗೆ ಆ ಚೆಕ್ ವಿತರಿಸಿದರು. ಇದೇ ಭಾನುವಾರ ಶಿವಣ್ಣ ನೇತೃತ್ವದಲ್ಲಿ ಸಿಎಂಗೆ ಚೆಕ್ ನೀಡಲಿದ್ದಾರೆ. ಆಗಬಾರ್ದಾಗಿತ್ತು, ಆ ಥರ ಒಂದು ಪ್ರವಾಹ ಆಗೋಯ್ತು ಉತ್ತರಾಖಂಡಲ್ಲಿ. ಆ ಥರ ಆಗಬಾರ್ದಾಗಿದ್ದು, ಅದೇನು ಇದು ಗೊತ್ತಿಲ್ಲ. ಬಟ್ ಎಲ್ಲ ನಾವು ಜಾಸ್ತಿ ಇದಾದೇನೆ ಆಗದೇನೆ ಒಂದು ಕಾಲದಲ್ಲಿ ದೇವರೇ ಒಂದು ಸ್ವಲ್ಪ ಹೋಲ್ಡ್ ಮಾಡಿಟ್ಟಿದ್ದಾನೆ ಅವಾಗ ಅದನ್ನ. ಅದುವರೆಗೂ ಸಂತೋಷಪಟ್ಟು ನಾವು ಏನಾದ್ರು ಅದಕ್ಕೆ ನಾವು ಹೆಲ್ಪ್ ಮಾಡಬೇಕಂತ ಬಂದಾಗ, ಈ ಬರ್ತ್ಡೇ ದಿವಸ ಕರೆಕ್ಟಾಗಿ ಬಂದಾಗ ಎಲ್ಲರೂ ಅಭಿಮಾನಿಗಳು ಸೇರಿ ಪ್ಲ್ಯಾನ್ ಮಾಡಿದ್ರು. ಖುಷಿ ಆಯಿತು, ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ. ಸರಳವಾಗಿ ಹುಟ್ಟುಹಬ್ಬ ಆಚರಣೆಗೆ ಶಿವಣ್ಣ ನಿರ್ಧರಿಸಿದ್ರು. ಕೆಲವು ಅಭಿಮಾನಿಗಳು ಎಂದಿನಂತೆ ಕೇಕ್ ಕಟ್ ಮಾಡಿಸಿ ಸಂಭ್ರಮಿಸಿದ್ರು. ಅಭಿಮಾನಿಗಳಷ್ಟೇ ಅಲ್ಲ, ಶಿವಣ್ಣನ ಗೆಳೆಯರು, ಆಪ್ತರು ಕೂಡ ಮನೆಗೆ ಬಂದು ಶುಭ ಕೋರಿದ್ರು. ಬಜರಂಗಿ ಚಿತ್ರತಂಡ ಹಾಗೂ ಆರ್ಯನ್ ಚಿತ್ರತಂಡಗಳು ಕೂಡ ಮನೆಗೆ ಬಂದು ಶಿವಣ್ಣನಿಗೆ ವಿಶ್ ಮಾಡಿದ್ರು. ಒಟ್ಟಾರೆ ಈ ಬಾರಿ ಶಿವಣ್ಣನ ಹುಟ್ಟುಹಬ್ಬ ಬಹಳ ಅರ್ಥಪೂರ್ಣವಾಗಿ ಹಾಗೂ ಸಡಗರ ಸಂಭ್ರಮದಿಂದ ಕೂಡಿತ್ತು. ಜೊತೆಗೆ ಅಭಿಮಾನಿಗಳ ಸಂಖ್ಯೆಯೂ ಹೆಚ್ಚಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.